ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಮೊಟ್ಟೆ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು ಎರಡೇ ಎಗ್ನ ಒಂದು 3-4 ನಿಮಿಷ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಮತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ರೈಸ್ ತಗೊಂಡು ತೊಳೆದ್ಬಿಟ್ಟು 2 ಗ್ಲಾಸ್ ಹಾಕಿ ನೀರು ಹಾಕೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತೆ ಈ 50% ಬೆಂದ್ರೆ ಸಾಕು ಮೊಟ್ಟೆ, ಮಿಕ್ಕಿದ್ದು ರೈಸಲ್ಲಿ ಬೇಯುತ್ತೆ. ಮೇಲ್ಗಡೆ ಇರೋ ಶೆಲ್ಲು ರಿಮೂವ್ ಮಾಡೋಕ್ಕಾದ್ರೆ ಸಾಕು. ನೋಡಿ ಈ ಗ್ಲಾಸಲ್ಲಿನೇ ನಾನು ರೈಸ್ ತಗೊಂಡಿರೋದು. ಇವಾಗ ಮೊಟ್ಟೆ ಬೇಯಿಸ್ಕೊಂಡಿದ್ನ ನಾನು ಇಬ್ರಿಗೆ ಮಾಡ್ತಾ ಇರೋದ್ರಿಂದ 2 ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ. ಪಕ್ಕಕ್ಕೆ ಇಟ್ಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ. ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3-4 ಸ್ಪೂನು ಆಯಿಲ್ ಸೇರಿಸ್ಕೊಳ್ಳೋಣ. ಬಿರಿಯಾನಿ ತುಂಬ ಟೇಸ್ಟ್ ಆಗಿರುತ್ತೆ. ಎಗ್ ಬಿರಿಯಾನಿ ನೀವು ಮಾಡಿ ನೋಡಿ. ಇವಾಗ ಓಲ್ ಗರಂ ಮಸಾಲ ಇಟ್ಕೊಂಡಿದ್ದೀನಿ. ಚಕ್ಕೆ, 1 ಪೀಸು ಲವಂಗ, ಮತ್ತೆ 1 ಪೀಸು ಏಲಕ್ಕಿ, ಬೇ ಲೀಫು, ಸೋಂಪು, ಮತ್ತೆ ಮರಾಠ ಮೊಗ್ಗು, ಮತ್ತೆ 2 ಪೀಸು ಅನಾನಸ್ ಹೂದು ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಇವಾಗ ಇದರಲ್ಲಿ ಸೇರಿಸ್ಕೊಳ್ಳೋಣ. ಆಯಿಲ್ ಬಿಸಿಯಾಗಿದೆ. ಇವಾಗ ಇದೆಲ್ಲ ಸ್ವಲ್ಪ ಹಾಗೆ ಅರೋಮಾ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಮ್ಮಿನೇ ಅಲ್ವಾ ರೈಸ್ ಮಾಡ್ತಾ ಇರೋದು ನಾನು, ಅದರಿಂದ ನೋಡಿ ಒಂದು ಈರುಳ್ಳಿ ಮತ್ತೆ 2 ಗ್ರೀನ್ ಚಿಲ್ಲಿಸ್ನ ಸ್ಲಿಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ರೈಸಲ್ಲಿ ಎಗ್ ಹಾಕಿ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ. ತುಂಬ ಜನ ಮಾಡ್ತೀರಾ, ಇಲ್ಲ ಅಂತಲ್ಲ. ನಾನು ಮಾಡೋ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ. ಈ ಥರ ಸ್ವಲ್ಪ ಆಯಿಲಲ್ಲಿ ಆನಿಯನ್ನು ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಟರ್ನ್ ಆಗಬೇಕು. ಇವಾಗ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸ್ಟೀಲ್ ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಇವಾಗ ಖಾರಕ್ಕೆ ಬೇಕಾಗಿರೋಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಧನಿಯಾ ಪೌಡರ್, ಒಂದು 1/2 ಸ್ಪೂನು. ನಾನು ಕಮ್ಮಿ ಮಾಡ್ತಾ ಇರೋದ್ರಿಂದ 1/2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಎಷ್ಟು ಬೇಕೋ, ನಮಗೆ ಖಾರ ಮೈಲ್ಡ್ ಆಗಬೇಕು ಅಂದರೆ ಮೈಲ್ಡ್ ಆಗಿ, ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಳ್ಳಿ. ಇಷ್ಟನ್ನು ಇವಾಗ ಮಿಕ್ಸ್ ಮಾಡೋಣ. ಆಯಿಲಲ್ಲೇ ಫ್ರೈ ಆಗಲಿ. ಮತ್ತು 2 ಟೊಮೆಟೊ, ಬ್ಯಾಂಗ್ಳೂರ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಮ್ಯಾಶ್ ಆಗಿಬಿಟ್ಟು ಚೆನ್ನಾಗಿ ಬರಬೇಕು, ತೊಕ್ಕು ಥರ ಆಗಬೇಕದು. ಆವಾಗಲೇ ನಮ್ಗೆ ರೈಸ್ಗೆ ಹೊಂದ್ಕೊಳ್ಳೋದು. ಇಲ್ಲ ಟೊಮೆಟೊ ಸಪ್ರೇಟ್ ಆಗಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನ ಆಯಿಲಲ್ಲೇ ಬೇಯಿಸ್ಕೋಬೇಕು. ಸ್ಮ್ಯಾಶ್ ಆಗಿ ಬರಬೇಕು, ತೊಕ್ಕು ಥರ ಬರಬೇಕು. ನೋಡಿ ರಿವರ್ಸಲ್ಲಿ ನಾನು ಕ್ಯಾಪ್ನ ಮುಚ್ಚುತ್ತಾ ಇದ್ದೀನಿ. ಸ್ವಲ್ಪ 1-2 ಮಿನಿಟ್ಸ್ ಆದಮೇಲೆ ತಿರ್ಗಾ ಮಿಕ್ಸ್ ಕೊಡೋಣ. ಚೆನ್ನಾಗೆಲ್ಲ ಸ್ಮ್ಯಾಶ್ ಆಗಿರಬೇಕು ಟೊಮೆಟೊ, ಹಾಗಾಗಿ ಇರಬಾರ್ದು. ನೋಡಿ ಹಾಗೆ ಅದನ್ನು ಯಾವುದಾದ್ರು ಟೊಮೆಟೊ ಇದ್ರೆ ಆ ಥರ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ ನೀಟಾಗಿ. ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಪುದೀನೂ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲೂ ಸ್ವಲ್ಪ ಸೇರಿಸ್ಬೇಕು, ಇವಾಗಲೂ ಸ್ವಲ್ಪ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು 1 ನಿಮಿಷ ವೆಯ್ಟ್ ಮಾಡೋಣ. ಇವಾಗ ನೋಡಿ ಆಯಿಲ್ ಎಲ್ಲ ಬಿಟ್ಕೊತಾ ಇದೆ. ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ವ ಎಗ್, ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ 4 ಜಾಗದಲ್ಲಿ ಸ್ಲಿಟ್ ಮಾಡೋಣ. ಲೈಟಾಗಿ ಸ್ಲಿಟ್ ಮಾಡಿದ್ರೆ ನಿಮಗೆ ಉಪ್ಪು ಖಾರ ಎಲ್ಲ ಒಳಗಡೆ ಹೋಗುತ್ತೆ ಅಂತ. ಈ ಥರ ಸ್ಲಿಟ್ ಮಾಡಿ ಸೇರಿಸ್ಕೊಂಡಾಗ ಉಪ್ಪು ಖಾರ ಹಿಡಿಯುತ್ತೆ. ಇವಾಗ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ ಇವಾಗ ಮಿಕ್ಸ್ ಕೊಟ್ಬಿಟ್ಟು ಇನ್ನೂ 2 ಎಗ್ನ ನಾನು ಲಾಸ್ಟಲ್ಲಿ ಸೇರಿಸ್ತೀನಿ. ನೋಡ್ತಾ ಇರಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಅದರಲ್ಲಿ ಮಿಕ್ಸ್ ಮಾಡಿ ಇವಾಗ ನಾವು 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಹಾಕಿ ಇಟ್ಕೊಂಡಿದ್ವಲ್ವ. ನಾನು ಯಾವಾಗಲೂ ಅಷ್ಟೇ ರೈಸ್ ಒಳಗಡೆ ತೊಳೆದ ತಕ್ಷಣನೇ ಎಷ್ಟು ಬೇಕೋ ನೀರು 1:2 ಹಾಕಿಟ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ನೀರನ್ನ ಹಾಕೊಂಡಿದ್ದಾಯ್ತು. ಇವಾಗ ಇದೆಲ್ಲ ಮಿಕ್ಸ್ ಆಗಿಬಿಟ್ಟು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ರೈಸ್ ಹಾಕೊಳ್ಳೋಣ. ನೋಡಿ ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ. ಇವಾಗ ರೈಸಲ್ಲಿ ಇದ್ದದ್ದು ನೀರು ಹಾಕೊಂಡಿದ್ವಲ್ವ, ಇವಾಗ ರೈಸ್ನ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ನೋಡಿ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು 2 ಎಗ್ಗನ್ನು ಸ್ವಲ್ಪ ದೂರ ಗ್ಯಾಪ್ ಕೊಡೋಣ. ಯಾಕಂದ್ರೆ 2 ಎಗ್ನ ನಾನು ಇವಾಗ ಲಾಸ್ಟಲ್ಲಿ ಇದನ್ನ
ಓಪನ್ ಮಾಡಿ ಬಿಡ್ತೀನಿ ನೋಡಿ. ಈ ಥರ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಪು ಸಖತ್ತಾಗಿ ಹಿಡಿದಿರುತ್ತೆ ನೋಡಿ. ಈ ಥರ ಗ್ಯಾಪಲ್ಲಿ ಬಿಡಬೇಕು, ಸೌಟ್ ಹಾಕಿ ತಿರುಗಿಸ್ಬಾರ್ದು. ಅದೇನೇ ಇಲ್ಲಿ ಮುಖ್ಯವಾದದ್ದು ನೋಡಿ. ಈ ಥರ ಬಿಟ್ಬಿಟ್ಟು ಮೇಲೆ ಸ್ವಲ್ಪ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ಲ, ಸ್ವಲ್ಪ ಸಾಲ್ಟ್ ಹಾಕಬೇಕು. ನೀವು ಕೈಯಲ್ಲೇನೆ ಹಾಕಿ ನಾನು ಸ್ಪೂನ್ ತೊಗೊಂಡು ಹಾಕ್ಬಿಟ್ಟೆ ನೋಡಿ. ಒಂದು ಎಗ್ ಮೇಲೆ ಸ್ವಲ್ಪ ಜಾಸ್ತಿ ಬಿದ್ದಿದೆ, ಪರವಾಗಿಲ್ಲ, ಮಿಕ್ಸ್ ಆಗಿಬಿಡುತ್ತೆ. ಆದರೆ ನಾವು ಮಿಕ್ಸ್ ಮಾಡೋಕೆ ಹೋಗಬಾರ್ದು. ಇವಾಗ ಅಷ್ಟೇನೆ ನಾವು ಸ್ಟೀಲ್ ಕುಕ್ಕರು, ಸ್ವಲ್ಪ ಲೆಮನ್ ಇದೆ, ಲೆಮನ್ನ ಜ್ಯೂಸ್ನ ಹಿಂಡ್ಬಿಟ್ಟು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಫುಲ್ಲು ಕಮ್ಮಿ ಮಾಡಬೇಕು, ಫ್ಲೇಮ್ ಕಮ್ಮಿ ಮಾಡಿಡಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸಿ ಲಾಕ್ ಮಾಡಿಬಿಟ್ಟು ಒಂದು ವಿಷಲ್ ಬಂದರೆ ಸಾಕು. ರೈಸ್ ಕಮ್ಮಿ ಇದೆ, ಒಂದೇ ಒಂದು ವಿಷಲ್ ಬಂದರೆ ಸಾಕು. ನೀವು 2 ಗ್ಲಾಸು 1.5 ಗ್ಲಾಸ್ ಮಾಡುವಾಗ 2 ವಿಷಲ್ ಬರ್ಸಿ. ಆದರೆ ಮೀಡಿಯಮ್ಗಿನ್ನ ಕಮ್ಮಿ ಆಗಿಟ್ಕೊಳ್ಳಿ, ಹಿಗ್ಗಾಕಿರ್ತೀವಲ್ವಾ ಬೇಗ ಆಗಿಬಿಡುತ್ತೆ. ಇವಾಗ 1 ವಿಷಲ್ ಬಂತು. ತುಂಬ ಟೇಸ್ಟಿಯಾಗಿರುತ್ತಪ್ಪ, ಮಕ್ಕಳಿಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಈ ಥರನೂ ಮಾಡಿಕೊಡ್ಬೋದು. ಅವ್ರಿಗೆ ಖಾರಕ್ಕೆ ತಕ್ಕಂತೆ ನೀವು ಖಾರ ಯೂಸ್ ಮಾಡ್ಕೊಳ್ಳಿ. ನೋಡಿ ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ, ಸಖತ್ತಾಗಿದೆ. ಇವಾಗ ಮಿಕ್ಸ್ ಮಾಡಬೇಕು. ನೀವು ಅದಕ್ಕೆ ಮುಂಚೆ ನಾವು ಮಿಕ್ಸ್ ಮಾಡೋದು ಬೇಡ. ಹಾಕಿದಾಗ ನೋಡಿ ಆ ಥರ ಎಗ್ಗೂ ಇರುತ್ತೆ, ನಾವು ಅದನ್ನು ಒಡೆದಾಕಿರ್ತೀವಲ್ವ ಆ ಎಗ್ಗು ಇರುತ್ತೆ. ರೈಸಲ್ಲಿ ಮಿಕ್ಸ್ ಆಗಲ್ಲ, ಅದು ಹಾಗೇ ಅದು ಇರುತ್ತೆ ರೈಸಲ್ಲಿ. ನಿಮಗೆ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ. ಇವಾಗ ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಸಖತ್ತಾಗಿ ಬಂದಿದೆ. ಇವಾಗ ನಾನು ಪ್ಲೇಟ್ಗೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತೀನಿ, ಕರ್ಡ್ ರೈತಾ ಜೊತೆ. ಥ್ಯಾಂಕ್ ಯು.